ನಮಸ್ಕಾರ ಕರ್ನಾಟಕ. ಇವತ್ತಿನ ಒಂದು ಟಾಪಿಕ್ ಏನಂದರೆ ಜೇನು ಕೃಷಿ. ಕಳೆದ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಜೇನು ಕೃಷಿ ಬಗ್ಗೆ, ನನಗೆ ಆಸಕ್ತಿಯಾಗಿ ಬಂತಂತ. ಸೊ ಈಗ ಮೊದಲು ಒಂದು ಜೇನು ಫ್ಯಾಮಿಲಿಯನ್ನು ತಗೊಂಡು ಬಂದಿದ್ದೆ. ಅಂದರೆ ಅದರ ಕುಟುಂಬ ಅಂತ ಹೇಳ್ತಾರೆ. ಒಂದು ಪೆಟ್ಟಿಗೆ ಒಂದು ಬಾಕ್ಸ್ ತಗೊಂಡು ಬಂದರೆ ಅದರ ಕುಟುಂಬ ಸಾವಿರ ಎಲ್ಲ ಜಾಸ್ತಿ ಇರುತ್ತೆ, ಲಕ್ಷ ತನಕ ಇರುತ್ತೆ ಅದರಲ್ಲಿ ನೊಣಗಳು. ಕೆಲವು ಇದರಲ್ಲಿ ಸಾವಿರಾರು ನೊಣಗಳು, ಒಂದು ಫ್ಯಾಮಿಲಿ ಆಗಿರುತ್ತೆ. ಮೊದಲು ನಾನು ಒಂದು ತಗೊಂಡು ಬಂದಿದ್ದೆ ಜೇನು ಇದು ಪೆಟ್ಟಿಗೆ. ಈಗ ನಾನು 1ರಿಂದ ಈಗ 4 ತನಕ ಅದನ್ನು ಹೆಚ್ಚು ಮಾಡಿದೆ. ಮೊದಲು 1 ತಂದಿದೆ, ಯಾಕಂದ್ರೆ ನನಗೆ ಅಷ್ಟು ಬಗ್ಗೆ ಜೇನು ಕೃಷಿ ಬಗ್ಗೆ ಅಷ್ಟು ನನಗೆ ಗೊತ್ತಿರಲಿಲ್ಲ, ಯಾವ ರೀತಿ ಮೇಂಟೈನ್. ಸೊ ಅದಕ್ಕೋಸ್ಕರ ನಾನು ಮೊದಲು ತಂದೆ. ಅದರಲ್ಲಿ ಹೇಗೆ ಮಾಡೋದು ಏನಂತ ಕಲಿಬೇಕಂತ ಒಂದು ತಂದೆ ಈಗ. ಸೊ ನನಗೆ ಅದರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, ಯಾವ ರೀತಿ ಮಾಡೋದು ಅಂತ. ಸೊ ಈಗ ನನ್ನಲ್ಲಿ ಈಗ ನಾನು 1ರಿಂದ ಈಗ 4ಕ್ಕೆ ನಾನು ಜಾಸ್ತಿ ಮಾಡಿದೆ. ಸೊ ಅದೇ ರೀತಿ ಸ್ವಲ್ಪ ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ತಾ 4 ಇದ್ದದ್ದು 10, 15, 20, 100. ಸೊ ಆ ಥರ ಮಾಡುವಂಥ ಒಂದು ಪ್ಲ್ಯಾನಿಂಗಲ್ಲಿ ನಾನು ಇದ್ದೇನೆ. ಯಾಕಂದರೆ ಅದರದ್ದು ಜೇನು ಕೃಷಿಯಲ್ಲಿ ಖಾಲಿ ಪೆಟ್ಟಿಗೆ ತಂದು ಇಡುವುದಲ್ಲ, ಅದರಲ್ಲಿ ತುಂಬಾ ಒಂದು ಕೆಲಸ ತುಂಬಾ ಇರುತ್ತೆ. ಅದನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು, ಅದನ್ನು ವೀಕ್ಲಿ ಒಮ್ಮೆ ನೋಡಬೇಕು, ಚೆಕ್ ಮಾಡಬೇಕು, ಅದಕ್ಕೆ ಫುಡ್ ಇಡಬೇಕು. ಫುಡ್ ಅಂದರೆ ಈಗ ಮಳೆಗಾಲದಲ್ಲೆಲ್ಲ ಅದಕ್ಕೆ ಏನೋ ಸಿಗುವುದಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ನಾವು ಶುಗರ್ ಅದರ ನೀರನ್ನು ಇಡಬೇಕಾಗುತ್ತೆ. ಅದಕ್ಕೆ ನಾವು ಫುಡ್ಡನ್ನು ಕೃತಕವಾಗಿ ನಾವು ಕೊಡೋದು. ಬಾಕಿ ಟೈಮಲ್ಲಿ ಅದಾಗಿಯೇ ಇದು ಮಾಡುತ್ತೆ. ಇಲ್ಲಿ ತೋಟದಲ್ಲೆಲ್ಲ ಕಾಣ್ಬೋದು ನಿಮಗೆ, ಇಲ್ಲಿ ಅಡಿಕೆದು ಇಲ್ಲಾದರೆ ಆ ಕಡೆ ಎಲ್ಲ ಕಾಣ್ಬೋದು. ಬೇರೆ ಬೇರೆ ಹೂವಿನ ಹಣ್ಣಿನ ಫಲ ಇದರಿದೆ, ಇದೆಲ್ಲ ತೆಗೆದುಕೊಂಡು ಅದರ ಉತ್ಪತ್ತಿನ ಅದು ಮಾಡುತ್ತೆ. ಬಾಕಿ ಟೈಮಲ್ಲಿ ನಾವು ಇಡಬೇಕಾಗುತ್ತೆ. ಸೊ ಅದೇ ರೀತಿ ನನ್ನ ಹತ್ರ ಒಂದು ಪೆಟ್ಟಿಗೆ ಇತ್ತು. ಈಗ ನಾನು ಅದನ್ನು 4ಕ್ಕೆ ನಾನು ಜಾಸ್ತಿ ಮಾಡಿದ್ದೇನೆ. ಯಾಕಂದರೆ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು ಯಾವ ತೀರ ಮಾಡೋದಂತ. ಆದರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದನ್ನು ಪ್ರತಿ ವಾರ ನೋಡ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಜೇನು ರಾಣಿ ಹುಳ ಅಂದರೆ 1ಕ್ಕಿಂತ ಜಾಸ್ತಿ ಇರಬಾರ್ದು ಒಂದು ಪೆಟ್ಟಿಗೆಯಲ್ಲಿ. 1ಕ್ಕಿಂತ ಜಾಸ್ತಿ ಇದ್ದರೆ ಅದು ಡಿವೈಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ನನ್ನ ಹತ್ರ ಮೊದಲು ಒಂದು ಪೆಟ್ಟಿಗೆ ಇತ್ತು. ಸೊ ಅದನ್ನು ನಾನೀಗ 3ಕ್ಕೆ ನಾನು ಡಿವೈಡ್ ಮಾಡಿದ್ದೇನೆ ಈಗ. ಯಾಕಂದರೆ ಒಂದು ಪೆಟ್ಟಿಗೆಯಲ್ಲಿ ನಮಗೆ ಖಾಲಿ ಒಂದು ಪೆಟ್ಟಿಗೆ ನಾವು ತಂದರೆ ನಮಗೆ ಒಂದು 10, 20 ಜಾಸ್ತಿ ಮಾಡ್ಬೋದು. ಮಿನಿಮಮ್ ಆಗಿ ನಮಗೆ 5-6 ಪೆಟ್ಟಿಗೆ ಒಂದು ಇದರಲ್ಲಿ ಫ್ಯಾಮಿಲಿಯಲ್ಲಿ ಒಂದು 6-7-8 ಫ್ಯಾಮಿಲಿ ಮಾಡ್ಬೋದು. ಸೊ ಅದೇ ರೀತಿ ನಾನು ಕಲಿತೆ. ಸೊ ನನಗೆ ಇದೆಲ್ಲ ಸ್ವಲ್ಪ ಗೊತ್ತಿರಲಿಲ್ಲ. ಇದರ ಬಗ್ಗೆ ನನಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೊಟ್ಟಿದ್ದು ಯಾರಂದರೆ ನಮ್ಮ ಕಡಬದಲ್ಲಿದ್ದೆ ನಾನು, ಅವರ ಲೇಡಿ ಆಗಿರುತ್ತೆ, ದೀಕ್ಷಾ ಕಡಬ. ಸೊ ಅವರು ಇದರಲ್ಲಿ ತುಂಬಾ ತರಬೇತಿ ಪಡೆದು ತುಂಬಾ ಅವ್ರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವರ ಮನೆಯಲ್ಲಿ ಅದರೊಂದು 50-100ಕ್ಕಿಂತ ಜಾಸ್ತಿ ಪೆಟ್ಟಿಗಿದೆ ಅವರ ಹತ್ರ. ಸೊ ನಾನು ಅವರಲ್ಲಿ ಹೋಗಿ ಕಲಿತು, ಅವರು ನನಗೆ ಹೇಗೆ ಮಾಡಿ ಅಂತ ಹೇಳಿ ಆಗುತ್ತೆ ಅಂತ ಅವರೊಂದು ಸಪೋರ್ಟ್ ಮಾಡಿ. ಸೊ ಈಗ ನಾನು ಒಂದಿದ್ದದೀಗ 4 ಪೆಟ್ಟಿಗೆ ಮಾಡಿದ್ದೇನೆ. ಸೊ ಅದೇ ರೀತಿ ಇನ್ನು ಬರುವ ದಿನಗಳಲ್ಲಿ ಅದನ್ನು ಮತ್ತೆ ಡಿವೈಡ್ ಮಾಡಿ ಮತ್ತೆ ಜಾಸ್ತಿ ಮಾಡಿಕೊಳ್ಳುವಂಥ ನನ್ನದೊಂದು ಏಮ್ ಇದೆ. ಯಾಕಂದರೆ ಜೇನು ಕೃಷಿಯಲ್ಲಿ ಲಾಭ ಕೂಡ ಇದೆ, ಅಷ್ಟೇ ಕಷ್ಟ ಕೂಡ ಇದೆ. ಯಾರು ಡೆಡಿಕೇಶನಲ್ಲಿ ಮಾಡ್ತಾರೋ ಅವರಿಗೆ ಅದು ಮಾಡ್ಬೋದು, ಏನಿದು. ಯಾಕಂದರೆ ನಮಗೆ ಅದಕ್ಕೆ ತುಂಬ ಜಾಗ ಬೇಕಂತೇನಿಲ್ಲ. ಸ್ವಲ್ಪ ಹೂವಿನ ಗಿಡ ಅಂತ ಇದ್ದರೆ ಒಂದು 5 ಸೆನ್ಸಲ್ಲಿ ಸಾಧಾರಣ ಒಂದು 20-30 ಜಾಸ್ತಿ ಇರ್ಬೋದು. ಯಾಕಂದರೆ ನಮಗೆ ಜಾಸ್ತಿ ದೂರ ಇಡಬೇಕಂತಿಲ್ಲ. ಒಂದಂತರ ಒಂದು 10 ಫೀಟಲ್ಲಿ ಇರ್ಬೋದು ಒಂದೊಂದು ಪೆಟ್ಟಿಗೆಯನ್ನು. ಸಾಧಾರಣ ಒಂದು 5 ಸೆನ್ಸಲ್ಲಿ ಸಾಧಾರಣ ಒಂದು 100ಕ್ಕಿಂತ ಜಾಸ್ತಿ ನಮಗೆ ಇಡಲಿಕ್ಕೆ ಆಗುತ್ತೆ ಪ್ರಯತ್ನ ಮಾಡಿದರೆ. ಸೊ ಅದೇ ರೀತಿ ಚಿಕ್ಕದೊಂದು ಈಗ ನಾನು ತೋರಿಸ್ತೇನೆ ನಿಮಗೆ ನನ್ನ ಒಂದು ಗೂಡನ್ನು, ಜೇನಿನ ಫ್ಯಾಮಿಲಿಯನ್ನು. ಓಕೆ ಗೈಸ್, ನೋಡ್ಕೊಂಡು ಬರೋಣ. ಬಾಯ್. ಇಲ್ಲಿ ನೋಡ್ಬೋದು, ಇದು ನಾನು ಮೊದಲಿಗೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಂತ ನಾನು ಮೊದಲು ಒಂದು ಕಡಬದಿಂದ ತಂದೆ. ದೀಕ್ಷಾ ಅವರ ಕಡಬ ಇದ್ದಾರೆ. ಸೊ ಅವರು ಜೇನು ಕೃಷಿ ಮಾಡ್ತಾರೆ. ಅಲ್ಲಿ ನಾನು ಮೊದಲು ಯಾಕೆ ನನಗೆ ತುಂಬ ಇಂಟ್ರೆಸ್ಟ್, ಜೇನು ಕೃಷಿ ನನ್ನ ಮನೇಲಿ ಕೂಡ ನನಗೆ ಮಾಡಬೇಕಂತ ಅದನ್ನು ಸಾಕಬೇಕಂತ ಒಂದು ಇಂಟ್ರೆಸ್ಟ್ ಬಂತು. ಸೊ ಅದಕ್ಕೋಸ್ಕರ ನಾನು ಒಂದು ತಂದೆ, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅದು ಹೇಗೆ ಮಾಡೋದು. ಇದು ನಾನು ಮೊದಲು ತಂದೊಂದು ಪೆಟ್ಟಿಗೆ. ಸೊ ಇಲ್ಲಿ ನೋಡ್ಬೋದು, ಇದೇ ರೀತಿ ಇನ್ನೊಂದು ಇದು ಮತ್ತೆ ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ಪೆಟ್ಟಿಗೆ ತಂದೆ. ಟೋಟಲಾಗಿ ನನ್ನಲ್ಲೀಗ
4 ಪೆಟ್ಟಿಗಿದ್ದೆ. ಒಂದನ್ನು ನಾನೇ ಡಿವೈಡ್ ಮಾಡಿದೆ, ಅಂದರೆ ನನಗೆ ಡಿವೈಡ್ ಮಾಡೋದು ಗೊತ್ತಿರಲಿಲ್ಲ. ನಂತರ ನಾನು ಮನೆ ಸ್ವಲ್ಪ ಅವರ ದೀಕ್ಷಾ ಇದ್ದಾರೆ ಕಡಬ, ಸೊ ಅವ್ರು ಸ್ವಲ್ಪ ಹೇಳಿದರು, ಟ್ರೈನಿಂಗಲ್ಲಿ ಕೊಟ್ಟರು. ಅವ್ರು ಟ್ರೈನಿಂಗ್ ಅಂದರೆ ಮೊಬೈಲಲ್ಲಿ ಹೇಳಿ ಕೊಟ್ಟರು. ಸೊ ಅದಕ್ಕೋಸ್ಕರ ಮತ್ತೆ ನಾನೊಂದು 2 ಪೆಟ್ಟಿಗೆ ಅಲ್ಲಿಂದ ತಂದೆ. ಮತ್ತೊಂದು ಪೆಟ್ಟಿಗೆ ನಾನು ಮನೆಯಲ್ಲಿ ನಾನು ಡಿವೈಡ್ ಮಾಡಿದೆ. ಡಿವೈಡ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ, ಯಾಕಂದರೆ ಅದು ತುಂಬಾ ಅಟ್ಯಾಕ್ ಮಾಡುತ್ತೆ ನೊಣಗಳೆಲ್ಲ. ಸ್ವಲ್ಪ ಅದನ್ನು ನೋಡಿಕೊಂಡು ಎಷ್ಟು ನಾವು ಜಾಗರೂಕತೆ ಮಾಡಿದ್ರು ಕೂಡ ಸ್ವಲ್ಪ ಇದಾದರೂ ಕೂಡ ಪೆಟ್ಟಿಗೆ ಇದು ನಾನು ಮೇಲ್ಗಡೆ ಏಕೆ ಅದು ತೆಂಗಿನ ಚಿಪ್ಪಿ ಇಟ್ಟಿದ್ದೇನೆ, ಯಾಕಂದರೆ ಅದಕ್ಕೆ ಫೀಡಿಂಗ್ ಮಾಡಿ ಯಾಕೆ ನಾವು ತಂದ ತಕ್ಷಣ ಮಳೆಗಾಲದಲ್ಲೆಲ್ಲ ನಾವು ಅದಕ್ಕೆ ಫೀಡಿಂಗ್ ಮಾಡಬೇಕಾಗತ್ತೆ. ಸೊ ಇದರದ್ದು ನೋಡ್ಬೋದು, ಇಲ್ಲಿದು ನೋಡುವ ತೆಗೆದು ಇದು ನಾನು ಮೊದಲಿಗೆ ತಂದ ಪೆಟ್ಟಿಗೆದು ಜೇನಿನ ಫ್ಯಾಮಿಲಿದು. ಇಲ್ಲಿ ನೋಡ್ಬೋದಾದರೆ ಇದರಲ್ಲಿ ನಾನು ಎರಡು ಸೂಪರ್ ಇಟ್ಟಿದ್ದೇನೆ. ಒಂದು ಸೂಪರ್ ಮತ್ತು ಮತ್ತೊಂದು ಸೂಪರ್ ಇಟ್ಟಿದ್ದೇನೆ, 2 ಇಟ್ಟಿದ್ದೇನೆ. ಮೊದಲು ನಾನೊಂದು 3 ಸರ್ತಿ ತೆಗೆದು ನಂತರ 3-4 ಸರ್ತಿ ತೆಗೆದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಇಲ್ಲಿ ಕೂಡ ಸಕ್ಸಸ್ ಆಗಿದೆ ಡಿವೈಡ್ ಮಾಡಿ ಕೂಡ. ಸೊ ಅದರಲ್ಲಿ ನೋಡಿ, ಇದು ಯಾಕೆಂದರೆ ಇದಕ್ಕೆ ಫುಡ್ ಅಂದರೆ ನಾವು ಸಕ್ಕರೆ ಅಂದರೆ ಶುಗರ್ನ ನೀರನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಇದಕ್ಕೆ ಫುಡ್ ಇಡಲೇಬೇಕು, ಯಾಕಂದರೆ ಇದಕ್ಕೆ ಬೇರೆ ಹೂಗಳು ಪರಾಗ ಎಲ್ಲ ಸಿಗೋದಿಲ್ಲ, ಅದು ಕಮ್ಮಿ. ಸೊ ಅದಕ್ಕೋಸ್ಕರ ನಾವು ಮಳೆಗಾಲದಲ್ಲಿ ನಾವು ಫೀಡಿಂಗ್ ಇದಕ್ಕೆ ಇಡಬೇಕು, ನಾವು ಅದನ್ನು ಸಾಕಬೇಕಾಗತ್ತೆ. ಮತ್ತು ಮಳೆಗಾಲ ಹೋದ್ಮೇಲೆ ಹೂಗಳದೆಲ್ಲ ಇದು ಬಂದಮೇಲೆ ನಂತರ ನಾವು ಅದನ್ನು ಸಾಕಬೇಕಂದ್ರೆ ಅದಷ್ಟಿಗೆ ಪರಾಗಸ್ಪರ್ಶ ಮಾಡ್ತೇವೆ. ಸೊ ಅದರಲ್ಲಿ ಕೂಡ ನಾವು ಇದರ ಕಾಳಜಿಯನ್ನು ನಾವು ವಹಿಸ್ಕೊತಾ ಇರಬೇಕಾಗತ್ತೆ. ಪೆಟ್ಟಿಗೆದು ಇದೆಲ್ಲ ತೆಗೆದು ನೋಡಿಕೊಂಡು ಇರಬೇಕು, ಸ್ವಲ್ಪ ನೋಡ್ಕೊಂಡು ಇರಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇದು ಮೊದಲು ಒಂದು ಪೆಟ್ಟಿಗೆಯಲ್ಲಿ ನಮಗೆ ಕಾಣ್ತಿದೆ. ಅದೇ ರೀತಿ ಇನ್ನೊಂದು ಪೆಟ್ಟಿಗೆ ನೋಡಿ ಪಕ್ಕದಲ್ಲಿ ಇಟ್ಟಿದ್ದೇನೆ. ಇನ್ನೊಂದು ಅದರ ಪಕ್ಕದಲ್ಲಿ ಒಂದು 10 ಫೀಟಲ್ಲಿ ಇನ್ನೊಂದು ಪೆಟ್ಟಿಗೆ ಇಟ್ಟಿದ್ದೇನೆ. ಇದು 3ನೇ ಪೆಟ್ಟಿಗೆ. ಇದೊಂದು ಅಂದರೆ ಇದನ್ನು ಇಡಬೇಕಂದ್ರೆ ಒಂದು ಜಾಸ್ತಿ ದೂರದಲ್ಲಿ ಇರಬೇಕಂತಿಲ್ಲ, ಹತ್ತಿರ ಇರ್ಬೋದು. ಒಂದೊಂದು 5 ಫೀಟಿಗೆ ಒಂದು 5 ಸೆನ್ಸಲ್ಲಿ ನಿಮ್ಗೆ ಎಷ್ಟು ಅಂದರೆ ಮಾಡ್ಬೋದು ಆರಾಮ್ಸೆ. ಸ್ವಲ್ಪ ಡೆಡಿಕೇಶನ್ ಇರಬೇಕಾಗತ್ತೆ. ಇದು ನೋಡ್ಬೋದು, ಇಲ್ಲಿ ಕೂಡ ಇದು ನಾನೇ ಖುದ್ದಾಗಿ ಬ್ರೀಡಿಂಗ್ ಮಾಡಿದಂಥ, ಅಂದರೆ ಇದನ್ನು ನಾನೇ ಡಿವೈಡ್ ಮಾಡಿದಂಥ ಇದು ಪೆಟ್ಟಿಗೆದ್ದು. ಯಾಕಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಯಿತು. ಆದರೂ ಕೂಡ ಇದನ್ನು ಡಿವೈಡ್ ಮಾಡುವಾಗ ತುಂಬಾ ಇದು ಅಟ್ಯಾಕ್ ಎಲ್ಲ ಮಾಡಿತ್ತು. ಸರಿಯಾಗಿ ನನಗೆ ಅಷ್ಟು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾನು ಡಿವೈಡ್ ಮಾಡಿಬಿಟ್ಟೆ, ಆದ ಕಾರಣ. ಸೊ ಇದು ನಾನು ಈ ಕಡೆಯಿಂದ ಇದರ ಪೆಟ್ಟಿಗೆ ನಾನು ಇದನ್ನು ಡಿವೈಡ್ ಮಾಡಿದ್ದೇನೆ. ಮತ್ತೊಂದೀಗ ಇದನ್ನು ಇದರಲ್ಲಿ ಕೆಲಸ ತುಂಬಾ ಇರುತ್ತೆ. ನೋಡಿದಾಗೆ ನಮಗೆ ಏನಿಲ್ಲ ಹಾಗೆ ನೋಡ್ಬೋದು. ಇದರಲ್ಲಿ ನಾವು ಇದನ್ನು ಹನಿಗೆ ಅಂದರೆ ನೆಯ್ಯಿ ಅಂತ ತುಪ್ಪ ಹೇಳ್ತಾರೆ, ತುಪ್ಪಕ್ಕೆ ನೀಡಬೇಕು. ಅದಕ್ಕೆ ಇದನ್ನು ಮತ್ತೆ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಮತ್ತೆ ಅದನ್ನು ಪಾಲು ಮಾಡೋದಂದರೆ ಡಿವೈಡ್ ಮಾಡಬೇಕು, ಯಾಕಂದರೆ ಇದಕ್ಕೆ ಕಟ್ಟಿ ಕೊಡಬೇಕು ಇದನ್ನು ನಾವು. ಯಾಕೆ ನೆಕ್ಸ್ಟ್ ಇನ್ನು ಅದರದ್ದು ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡು, ಇಲ್ಲಿ ಒಂದಿದೆ, ಎಲ್ಲ ಹತ್ರದಲ್ಲಿದೆ. ನಂದು ಏನು ಲಾಸ್ ಆಗಿಲ್ಲ, 4 ಪೆಟ್ಟಿಗಿದೆ, ಎಲ್ಲ ಸಕ್ಸಸ್ ಆಗಿದೆ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಇದನ್ನು ಹೇಗೆ ಡಿವೈಡ್ ಮಾಡುವುದಂತ. ಅಂದರೆ ಈಗ ಹನಿ ನನಗೆ ತುಪ್ಪ ನಮಗೆ ಬೇಕಾದರೆ, ಸೊ ಅದನ್ನು ನಾವು ಅದಕ್ಕೆ ಅದರ 6 ಫ್ರೇಮ್ ಇರುತ್ತೆ, ಅದಕ್ಕೆ ನಾವು ಕಟ್ಟಿ ಕೊಡಬೇಕಾಗುತ್ತೆ ಇದನ್ನು. ಸೊ ಅದನ್ನು ನಾನು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಆದಷ್ಟು ನನ್ನ ಪೇಜಿಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ನಿಮಗೆ ವಿಡಿಯೋ ಬರುತ್ತೆ. ಕೃಷಿಯ ಅವಲಂಬಿಗ ಕೃಷಿ ಜೀವನ ಹೇಗೆ ನೋಡಿ. ಪಕ್ಕದಲ್ಲಿ 2 ಇದೆ ಅಂತ, ಇಲ್ಲೊಂದಿದೆ ನೋಡಿ, ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಮತ್ತೊಂದು ಇಲ್ಲಿ ಡಿವೈಡ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿಗ ಟೋಟಲಾಗಿ